ಈ ಮಿಷಿನ್ ಬಂದು 3 ಲಕ್ಷ ಅಂತೆ 30 ನಿಮಿಷದಲ್ಲಿ ಹುಲ್ಲು ಕೂಡ ಮನೆ ಹತ್ರ ಕೂಡ ಇರ್ತೈತೆ ಸೆರೆ ಮುಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಡಲ್ಲಿರೋ ಕಾಡ್ಪಾಪನ ಊರ್ ಕಡೆ ಕೂಡ ಕರ್ಕೊಂಡ್ ಅದೇ ತರ ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳಂತ ಹೇಳಕ್ ಇಷ್ಟಪಡ್ತೀನಿ. ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ರೈತರಿದ್ದೀರಾ ಅಂತ. ಮೊನ್ನೆ ಹೊಲ ಕೊಯ್ಸಿದ್ರೆ ಹುಲ್ಲು ಒಣಗೈತಿಲ್ಲ ಅಂತ ಕೂಡ ಚೆಕ್ ಮಾಡಿದೆ, ಒಣಗು ಕೂಡ ಒಣಗಿತ್ತು. ಅದಕ್ಕೋಸ್ಕರ ತಮಿಳ್ನಾಡಿಂದ ಈ ಮಿಷಿನ್ ಕೂಡ ಬಂದಿತ್ತು. ಮಿಷಿನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕ್ಲೀನ್ ಆಗಿ ಆಯಿಲ್ ಕೂಡ ಹಾಕ್ತಾರೆ, ಚೈನು ಚೆನ್ನಾಗಿ ಕೂಡ ವರ್ಕೌಟ್ ಆಗ್ಲಂತ. ರೋಡ್ ಹೋಗೋ ಎಮ್ಮೆ ಹೊಲದಲ್ಲಿ ಕೂಡ ಮೇಯ್ತಾ ಇತ್ತು, ಬೇರೆಯವರಾಗಿದೆ ಜಗಳ ಕೂಡ ಬರ್ತಾ ಇದ್ರು. ಆದ್ರೆ ಮೂಗ್ಜಿಬಿ ತಿಂದ್ರೆ ತಿನ್ಕೊಂಡು ಹೋಗ್ಲಿ ಅಂತ ಕೂಡ ನಾನು ಸುಮ್ಮನೆ ಕೂಡ ಆಗೋದೆ. ಅದೇ ತರ ಮುಂದೆ ಹುಲ್ಲು ಬಾಸ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಉಂಟೆಗಳು ಮಾಡಿ ಕೂಡ ಬಿಡ್ತಾ ಇರ್ತೈತೆ. ನಮ್ಮ ಅಪ್ಪನ ತಾತನವ್ರ ಕಾಲದಾಗ ಹುಲ್ಲು ಬರಕ 3 ತಿಂಗಳಾಗೋದು ಮನೆ ಹತ್ರ. ಆದ್ರೆ ಇವಾಗ ಖಾಲಿ 30 ನಿಮಿಷದಲ್ಲಿ ಹುಲ್ಲು ಕೂಡ ಮನೆ ಹತ್ರ ಕೂಡ ಇರ್ತೈತೆ. ಮಿಷಿನ್ ಕೊಯ್ಸ್ತಾರೆ ಈ ತರ ಹುಲ್ಲು ಕೂಡ ವೇಸ್ಟ್ ಆಗ್ತೈತೆ, ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ. ಮಿಷಿನ್ ಅಲ್ಲಿ ಕೂಡ ಕೊಯ್ಸ್ಬೇಕಾಗ್ತೈತೆ. ಅದೇ ತರ ಹುಲ್ಲು ಉಂಟೆ ಆದ್ಮೇಲೆ ಯಾವ ತರ ದಾರ ಕಟ್ ಆಗ್ತದೆ ಅಂದ್ರೆ ಈ ತರ ದಾರ ಕೂಡ ಕಟ್ಟಾಗಿ ಅದೇ ತರ ಉಂಟೆ ಕೂಡ ಬಿಟ್ಬಿಟ್ಟು ಹೋಗ್ತಾ ಇರ್ತೈತೆ. ಎಷ್ಟನ್ನ ತಗೊಂತಾರೆ ಎಕರೆಕಂತ ನೀವ್ ಯಾರಾದ್ರು ಕೇಳೋದಾದ್ರೆ ಎಕರೆ ಲೆಕ್ಕ ಅಲ್ಲ, ಇದು ಉಂಟೆ ಲೆಕ್ಕ. ಉಂಟೆಗೆ 45 ರೂಪಾಯಿ ಕೂಡ ತಗೊಂತಾರೆ. ಬಂದೋಬಸ್ತಾಗಿ ಕೂಡ ಕಟ್ಟಿರ್ತಾರೆ. ಎತ್ತು ಬಿಸಾಕಿದ್ರು ಕೂಡ ಏನು ಕೂಡ ಆಗಲ್ಲ. ಈ ಹುಲ್ ಕಟ್ಸ್ಬೇಕಂದ್ರೆ ಬೆಳಿಗ್ಗೆ 10 ಗಂಟೆ ಕೂಡ ಆಗಿರ್ಬೇಕು. ಚೆನ್ನಾಗಿ ಬಿಸಿಲು ಬಂದಿದ್ರೆ ಕ್ಲೀನ್ ಆಗಿ ಕೂಡ ಉಂಟೆಗಳು ಕೂಡ ಆಗ್ತೈತೆ. ಕಟ್ಟಿರೋ ಬೈಲು ಈ ತರ ಕೂಡ ಐತೆ. 51 ಉಂಟೆ ಕೂಡ ಬಿದ್ದೈತೆ. ನಾನು ಹೇಳೋ ಲೆಕ್ಕ ಸುಳ್ಳಾಗಿದ್ರು ಈ ಟ್ಯಾಕ್ಟರಿ ಇರೋ ಮಿಷಿನ್ ಅಲ್ಲಿ ಕೂಡ ಗೊತ್ತಾಗ್ಬಿಡ್ತೈತೆ. ನೀವು ಬೇಕಾದ ಅಬ್ಸರ್ವ್ ಮಾಡಬಹುದು. ಇದೆಲ್ಲ ಮುಗಿಸಾಕ 3 ಗಂಟೆ ಕೂಡ ಆಗಿತ್ತು. ಬಿಲ್ಲು ಕೂಡ ಕೊಟ್ಟಿದ್ನೋ. ನಮ್ಮ ತಾತನ ಸೈಕಲ್ ಗ್ಯಾಪ್ ಅಲ್ಲಿ ಜ್ಯೂಸ್ ಕೂಡ ತಂದಿದ್ನೋ. ಆ ಜ್ಯೂಸ್ ಕುಡ್ಕೊಂಡು ನಮ್ಮ ಕಾಡು ಪಾಪನ ಈ ಮಾತು ಕೂಡ ಹೇಳಿದ್ನೋ, ನಾವು ಕುಡಿಯೋ ಚಾಯ್ಸು ಕೆಲಸ ಮಾಡೋದ್ರಲ್ಲಿ ಮಾಸ್ತು. ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡಕ್ನಿಂದ ಇಲ್ಲಿವರೆಗೂ ನನ್ನ ಜೊತೆ ಅವರೇ ನನ್ನ ಫ್ರೆಂಡ್ಸ್ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಈ ತರ ಫ್ರೆಂಡ್ಸ್ ನಿಮ್ ಗ್ಯಾಂಗ್ ಅಲ್ಲಿ ಇದ್ದ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೆರೆ ಮುಟ್ಟಿದ್ದು ಅವ್ರು ಕಾಸು ಕೊಟ್ಬಿಟ್ಟು ನಾನು ಮನೆ ಕಡೆ ಬಂದೆ. ಇವತ್ತಿನ ಕತೆ ಇಷ್ಟು. ಸಿಗ್ತೀನಿ ಫ್ರೆಂಡ್ಸ್.